ಎಲ್ಲರಿಗೂ ನಮಸ್ತೆ ಬಂಧುಗಳೇ. ಒಂದು ಎರಡಕ್ಕೆ ಫಸ್ಟು ಐದು ಪೂಜೆ ಬರ್ತದೆ. ಐದು ಪೂಜೆ ಅನ್ನೋದನ್ನು ಒಂದು ದಿನ ನಮ್ಮ ಚಿಕ್ಕ ವಯಸ್ಸಲ್ಲಿ ಇರುವಾಗ ಒಂಥರ ಆನಂದ. ಈ ಬಸ್ಗಳಿಗೆ, ಲಾರಿಗಳಿಗೆ, ಎತ್ತಿನ ಗಾಡಿಗಳಿಗೆ, ಈ ಸೈಕಲ್ಗಳಿಗೆ ಮೊಟ್ಟೆ ಕಟ್ಬಿಟ್ಟು ಬರಬರೋಣ ಹೋಗೋದು ಸೌಂಡು, ನಾವು ಹಿಂದೆ ಒದಗೋದು, ಆ ಲಾರಿಲಿ ಎಲ್ಲ ತುಂಬ್ಕೊಂಡು ಒಂದು ರೌಂಡ್ ಹೊಡಿತಿದ್ದು, ಪೂರಿ ಕಳ್ಳೆ ಬೆಲ್ಲ ಕೈ ಚೂರೆಲ್ಲ ಆಗ್ಬಿಟ್ಟು ಕೈ ತುಂಬ ಹಲ್ದಿ ಕೊಡ್ತಿದ್ರು. ಅದು ಈಗ ನಮಗೆ ಅದು ಚಿಕ್ಕ ವಯಸ್ಸು. ಈಗ ನಮ್ಮ ಯೂಟ್ಯೂಬ್ ಚಾನಲ್ ನಿಮಿಕ್ಕಿರಿ ರಾಜು ಅವರು ಬಂದು ಈ ಥರ ಕೇಳಿದ್ದಕ್ಕೆ ನಮಗೂ ಹಳೇದೆಲ್ಲ ಜ್ಞಾಪಕ ಬರ್ತಾಯಿದೆ. ಒಂದು 3 ದಿನ ಮಾಡ್ತಿದ್ರು ಐದು ಪೂಜೆ. ಒಬ್ಬರು ಇವತ್ತು ಮಾಡ್ತಿದ್ರು, 4 ದಿನ ಮಾಡ್ತಿದ್ರು. ಮಾಡೋರು ಮರಿ ಇದು ಮಾಡಿಬಿಟ್ಟು ಅವ್ರು ಪೂಜೆ ಮಾಡ್ಕೊಂಡು ಮಾಡ್ತಿದ್ರು. ಆ ಆನಂದನೇ ಬೇರೆ. ಅದು ಮುಗಿದಾದ್ಮೇಲೆ ದಸರಾ ಹೆಂಗಂದ್ರೆ, ಚಿಕ್ಕ ವಯಸ್ಸಲ್ಲಿರುವಾಗ ನಮಗೆ ದಸರಾ ಅಂದ್ರೆ ತುಂಬ ಜನ ಆಸೆ ಪಟ್ಕೊಂಡು ಹೋಗ್ತಿದ್ರು. ದಸರಾ ನೋಡೋವ ಮಾಡವ ಅಂತ. 5 ಪೂಜೆ ಮುಗಿಸ್ಕೊಂಡು ಮಾರನಾಗೆ ಎಷ್ಟೋ ಜನ ನಾವು ಎಲ್ಲ ದಸರಾಗೆ ಹೋಗ್ತಿದ್ವಿ ಚಿಕ್ಕ ವಯಸ್ಸಲ್ಲಿ. ಏನಪ್ಪ ಅಂದರೆ ಅಷ್ಟು ಜನ ನೋಡೋಕ್ಕೆ ಒಂಥರ ಆನಂದ. ಆನೆಗಳು ನಾವು ನೋಡ್ತಾನೆ ಇರ್ತೀವಿ ಬಿಡಿಲಿ, ರೋಡ್ಲಿ ಹೋಗೋದು, ಅಲ್ಲಿ ಹೋಗೋದೆಲ್ಲ. ಆ ದೇವ್ರು ಕುಟ್ಕೊಂಡು ಬರ್ತದಲ್ಲ ಅಂಬಾರಿ, ಅದು ನೋಡೋಕ್ಕೆ ಒಂಥರ ಆನಂದ. ಆ ಲೈಟಿಂಗ್ಗಳಾಗಲಿ, ಈ ಫಿಲಮೇ ಅವ್ರು ಬರೋದಾಗಲಿ, ಒಳ್ಳೆ ಅಧಿಕಾರಿಗಳ ಬರೋದಾಗಲಿ, ಇಡೀ ತಾಲೂಕು ಜನ, ಇಡೀ ದೇಶದ ಜನ ನಮ್ಮ ಮೈಸೂರು ದಸರಾ ನೋಡೋಕ್ಕೆ ಬರ್ತಾರೆ. ಹೆಂಗೆ ಕಾಣ್ತಾರಂದ್ರೆ ಆ ದಿನ ಒಂದು ವಾರ ಮೈಸೂರಲ್ಲಿ ಕಾರ್ ಮಾಡೋಕ್ಕೆ ಜಾಗ ಇರೋಲ್ಲ. ಆ ಥರ ಎಲ್ಲ ನಾವು ನೋಡ್ಕೊಂಡು ಬಂದಿರೋರು. ಈಗ ವೈದ್ಯರ ಸ್ವಲ್ಪ ಚೇಂಜ್ ಆಗ್ತಾಯಿದೆ. ಜನಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಸರ್ಕಾರ. ಯಾವ ಸರ್ಕಾರ ಈ ಸರ್ಕಾರ ಎಲ್ಲ ಅವ್ರವ್ರು ಬಂದಂಗೆ ಅವ್ರವ್ರ ಜನಗಳ ಅನುಕೂಲ ಮಾಡಿಕೊಡ್ತಾಯಿದ್ದಾರೆ. ಮೊದಲಿಂದ ಈಗ ದಸರಾ ನೋಡೋಕ್ಕೆ ಒಂಥರ ಆನಂದ ಆಗ್ತಾಯಿದೆ. ತುಂಬ ನಮಗೆ ದಸರಾ ನೋಡಿ. ಈಗ ಎಕ್ಸಾಮಿಷನು ವರ್ಷಕ್ಕೆ ಒಂದ್ಸಲಿ, ಈ ಸರ್ಕಸ್ ಬರೋದಾಗಲಿ, ಈ ಮೇನು ಈಗ ಕೂಲಿ ಮಾಡೋರಿಗೆ 1-2-3 ತಿಂಗಳು ಹೊಟ್ಟೆ ತುಂಬ ಊಟ ಸಿಗ್ತದೆ ದಸರಾ ಬತ್ತು ಅಂದ್ರೆ. ಬಣ್ಣ ಹೊಡೆಯೋರಾಗಲಿ, ಬೇರೆ ಕೆಲಸವ್ರಾಗಲಿ, ಈ ಕಾರ್ ಕೆಲಸದಾಗಲಿ, ಈಗ 5 ಪೂಜೆ ಬರ್ತಿರೋದು ಎಲ್ಲ ರೆಡಿ ಮಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗ್ತದೆ. ಇದೇ ಥರ ವರ್ಷ ಪೂರ್ತಿ ನಡೀಲಿ ಅಂತ ನಾವು ಕೇಳ್ಕೊತೀವಿ. ಬಂಧುಗಳೇ, ಈಗ 5 ಪೂಜೆನೂ ದಸರಾನೂ ಬರ್ತಾಯಿದೆ. ಮಕ್ಕಳು ಕರ್ಕೊಂಡು ನೀವು ಚಿನ್ನ ಹಾಕೊಂಡು ದುಡ್ಡು ಕಾಸು ಜೋಪಾನಾಗಿ ನೋಡ್ಕೊಳ್ಳಿ. ಎಷ್ಟೋ ಸಲ ಇದೇ ಒಂದು ಕಿಟ್ ಪಾಕಿಟ್ ಮಾಡೋರು ಇರ್ತಾರೆ. ನೋಡೋಕ್ಕೆ ಒಳ್ಳೆ ಬಟ್ಟೆನ ಹಾಕೊಂಡಿರ್ತಾರೆ. ಅವ್ರು ಕಿಟ್ ಪಾಕಿಟ್ ಮಾಡೋರು ಇರ್ತಾರೆ. ಆಮೇಲೆ ಮಕ್ಕಳು ಕಳ್ಳರು ಇರ್ತಾರೆ. ಜೋಪಾನಾಗಿ ನೀವು ಬರೋದು ಎಷ್ಟು ಮುಖ್ಯ ಬರ್ತೀರಿ, ಅದೇ ಥರ ಮಕ್ಕಳಿಗೂ ನೋಡ್ಕೋಬೇಕು. ಚಿನ್ನ ಪನ್ನ ಹಾಕೊಂಡ್ಬಿಡ್ತೀರಿ, ಅದು ನೋಡ್ಕೊ ಮುಟ್ರೆ ಮಾಯ ಆಗೋಯ್ತದೆ. ಆ ಥರ ಕಲಿಗಳ ಈಗ ಏನು ಹೇಳಿ. ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ದುಡ್ಡು ಕಾಸು, ನಿಮ್ಮ ಚಿನ್ನ ಮೇಲೆ ಇರಲಿ. ಏನೋ ಹೋಯ್ತದ ನೋಡಬೇಕು ಅಂದ್ಬಿಟ್ಟು ಮಗುಗೆ ಬಿಟ್ಬಿಟ್ಟು ನಿಮ್ಮ ಪಡೆಗದ ಇಲ್ಲಿ ಏನೂ ಇರೋಲ್ಲ. ಆಮೇಲೆ ಬಟ್ಟೆಲಿ ಬ್ಯಾಗು, ದುಡ್ಡು ಕಾಸು, ಪರ್ಸ್ ಎಲ್ಲ ಮಡಗಿರ್ತೀರಿ ಎಲ್ಲರೂ. ಈ ಬಸ್ ಹತ್ಬೇಕಾದ್ರೂ, ರೈಲ್ ಹತ್ಬೇಕಾದ್ರೂ ಹುಷಾರಾಗಿ, ಪಬ್ಲಿಕ್ ಇರುವಾಗ ನಿಂತ್ಕೋಬೇಕಾದ್ರೂ ಸ್ವಲ್ಪ ಜೋಪಾನಾಗಿ ನಿಂತ್ಕೊಂಡು ಕಣ್ಣು ತುಂಬ ದಸರಾ ನೋಡ್ಕೊಂಡು ನೀವು ನಿಮ್ಮ ಸೇಫ್ಟಿ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ನಮಸ್ತೆ.